ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ 2ನೇ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆಲೋಚನೆಗಳಿರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ ಹಗೂರ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲಾಂತಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿನ ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ ಮತ್ತು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಈ ಒಂದು ಪೆಂಡೆಂಟ್ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ. ಆ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಪೆಂಡೆಂಟಿನ ಮಧ್ಯದಲ್ಲಿರ್ತಕ್ಕಂಥ ಆ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ. ಅದುವೇ ದ ಡಿವೈನ್ ಸ್ಟಾರ್ ಅಂತ ಹೇಳ್ಬೋದು. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆನೂ ಕೂಡ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಬಹಳ ವಿಶೇಷವಾಗಿ ಇವತ್ತು ಕಾರ್ತಿಕ ಮಾಸದ 2ನೆಯ ಸೋಮವಾರ. ಬಹಳ ವಿಶೇಷವಾಗಿ ಪರಮೇಶ್ವರನ ಆರಾಧನೆಯನ್ನು ಮಾಡತಕ್ಕಂಥ ಈ ಸೋಮವಾರ ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ. ಇನ್ನು ಶನೇಶ್ಚರ ಮಹಾಯಾಗ ನೋಡಿ, ಶನೇಶ್ಚರ ಎಂಬತಕ್ಕಂಥ ಒಂದು ಪದದಲ್ಲಿ ಎಷ್ಟು ಶಕ್ತಿ ಇದೆ, ಭಗವಂತನ ನಾಮಮಂತ್ರದಲ್ಲಿ ಮತ್ತಷ್ಟು ಶಕ್ತಿ ಇದೆ. ಆದರೆ ಒಂದಿಷ್ಟು ಕಡೆ ಏನಾಗುತ್ತೆ, ಒಂದು ಸಣ್ಣ ಬದಲಾವಣೆಗಳಿಂದ ತಾವು ಮಾಡ್ತಕ್ಕಂಥ ಪೂಜಾ ಫಲ ಎಲ್ಲೋ ಒಂದು ಕಡೆ ಸಿಗದಂತಾಗೋಗುತ್ತೆ. ಏನು ಗುರುಗಳೇ ಹೀಗೆ ಹೇಳ್ತಾ ಇದ್ದೀರಾ ಅಂತ ತಮ್ಮೆಲ್ಲರೂ ಕೂಡ ಕೇಳ್ಬೋದು. ಏನಪ್ಪ ಅಂತಂದರೆ, ಒಂದಿಷ್ಟು ಜನ ಭಗವಂತನ ಈ ಒಂದು ನಾಮಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ಒಂದಿಷ್ಟು ಬದಲಾವಣೆಗಳನ್ನು ತಂದುಟ್ಕೊಳ್ತೀರಿ. ಏನಪ್ಪ ಅಂತಂದರೆ, ಶನೇಶ್ಚರ ಎಂಬತಕ್ಕಂಥದ್ದು ಸ್ಪಷ್ಟ. ಆದರೆ ಒಂದಷ್ಟು ಕಡೆ ಏನು ಮಾಡಿಬಿಡ್ತೀರಿ, ಶನೇಶ್ವರ ಅಂತೀರಿ. ಶನೇಶ್ವರ ಅಂತಂದರೆ ಅದು ಈಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಶನೇಶ್ಚರ ಅಂತಂದರೆ ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ತಾವು ಶನೇಶ್ವರ ಅಂತ ಪ್ರಾರ್ಥನೆಯನ್ನು ಮಾಡಿದ್ರೆ ಅದಕ್ಕೆ ಅಷ್ಟು ಶಕ್ತಿ ಇಲ್ಲ. ಶನೇಶ್ಚರ, ಆ ಚರ ಎಂಬತಕ್ಕಂಥ ಒಂದು ಪದವನ್ನು ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡಿ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಒಂದು ಪದದ ಉಚ್ಚಾರಣೆಯನ್ನು ಕರೆಕ್ಟಾಗಿ ಮಾಡಿದಾಗ ಮಾತ್ರ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಶನೇಶ್ಚರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಇದೇ ಬರ್ತಕ್ಕಂಥ 30ನೇ ತಾರೀಕು ತಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ. ಮಹಾಯಾಗದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ದರ್ಶನವನ್ನು ತಾವೆಲ್ಲರೂ ಕೂಡ ಬಂದು ಯಾಗದಲ್ಲಿ ಪಾಲ್ಗೊಂಡು ಭಗವಂತನ ದರ್ಶನವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಅದರಲ್ಲೂ ಕಾರ್ತೀಕ ಮಾಸದ 2ನೆಯ ಸೋಮವಾರ ಭಗವಂತನ ಪ್ರಾರ್ಥನೆಯನ್ನು ಮೊದಲನೇದಾಗಿ ನಾವೆಲ್ಲರೂ ಕೂಡ ಆರಾಧನೆಯನ್ನು ಮುಗಿಸ್ಕೊಂಡು ಭಗವಂತನಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮುಗಿಸ್ಕೊಂಡು ಕ್ಷೀರಾಭಿಷೇಕವನ್ನು ಮುಗಿಸಿ ನೀರಿನಿಂದ ಶುದ್ಧೋದಕದ ಅಭಿಷೇಕವನ್ನು ಮುಗಿಸಿ ಭಸ್ಮಾಭಿಷೇಕವನ್ನು ಮುಗಿಸಿ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ನಾವು ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾಗಿ ಮೊದಲನೇದಾಗಿ ಬನ್ನಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋಣ. ಓಂ ನಮಃ ಶಿವಾಯ.
ಗುರುಗಳನ್ನು ದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ 2ನೇ ಸೋಮವಾರ. ಕಾರ್ತೀಕ ಮಾಸದ 2ನೇ ಸೋಮವಾರದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸಾಂಬ ಸದಾಶಿವನ ಪ್ರಾರ್ಥನೆಯೊಂದಿಗೆ, ಶಿವಾರಾಧನೆಯೊಂದಿಗೆ, ಶಿವನಿಗೆ ನಡೀತಕ್ಕಂತಹ ಅಭಿಷೇಕ, ಅಲಂಕಾರ, ಜೊತೆಗೆ ಸಾಂಬ ಸದಾಶಿವನ ಪೂಜಾನುಷ್ಠಾನವೇ ಮಹತ್ತರವಾಗಿರ್ತಕ್ಕಂಥದ್ದು. ಸರ್ವಂ ಶಿವಮಯಂ. ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವ ಆರಾಧನೆ ನಡೆಸ್ತಕ್ಕಂಥದ್ದು ಕಾರ್ತೀಕ ಮಾಸದಲ್ಲಿ ಅದು ಬಹಳ ವಿಶೇಷ. ಅದರಲ್ಲೂ ಕಾರ್ತೀಕ ಮಾಸದ ಶುಕ್ಲಪಕ್ಷ, ಕಾರ್ತೀಕ ಹುಣ್ಣಿಮೆ ಇದೆಯಲ್ಲ, ಅಬ್ಬಬ್ಬ, ಅದು ಮತ್ತಷ್ಟು ವಿಶೇಷವೇ ಸರಿ. ಕಾರ್ತೀಕ ಮಾಸ ಅಂದ್ರೇ ದೀಪದ ಮಾಸ ಅಂತ. ಯಾವಾಗ ದೀಪಾವಳಿ ಆಗುತ್ತೋ, ದೀಪಾವಳಿ ಆದ ನಂತರ ಬರ್ತಕ್ಕಂಥ ಶುಕ್ಲಪಕ್ಷವೇ ಕಾರ್ತೀಕ ಪ್ರಾರಂಭ ಆಗುತ್ತೆ. ಅಂತಹ ಕಾರ್ತೀಕ ಮಾಸದಲ್ಲಿ ಎಲ್ಲಿಂದೆಲ್ಲಿ ನೋಡಲು ಸಹಿತ ಶಿವ ಸಾನ್ನಿಧ್ಯಗಳಿದೆಯಲ್ಲ, ಸರ್ವಂ ಶಿವಮಯಂ. ಶಿವನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬತಕ್ಕಂಥದ್ದು. ಶಿವನ ಎಷ್ಟು ಆರಾಧನೆ ಮಾಡಿದ್ರು, ಎಷ್ಟು ಪೂಜಿಸಿದ್ರು, ಎಷ್ಟು ಧ್ಯಾನ ಮಾಡಿದ್ರು, ಎಷ್ಟೇ ಬಿಲ್ವಾರ್ಚನೆ ಮಾಡಿ ಪುಷ್ಪಾರ್ಚನೆ ಮಾಡಿದ್ರು ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಅದರಲ್ಲೂ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ನಂಜುಂಡೇಶ್ವರ, ಸಾಂಬ ಸದಾಶಿವನ ವಿಶೇಷವಾದಂಥ ಆರಾಧನೆ ಈ ಕಾರ್ತೀಕ ಮಾಸದಲ್ಲಿ ಶಿವ ಸಾನ್ನಿಧ್ಯಗಳಿಗೆ ಹೋಗಿ ಶಿವ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ಅದು ಪರಮ ಪಾವನ. ಅದರಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಥವಾ ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರ, ಹಾಗೆ ಪರಮೇಶ್ವರನ ಸಾನ್ನಿಧ್ಯಗಳು ಎಲ್ಲೆಲ್ಲಿದೆಯೋ, ಮಾನಸರೋವರ ಇರ್ಬೋದು, ಕೈಲಾಸನಾಥ ಆಗಿರ್ಬೋದು, ಅಥವಾ ತುಂಗನಾಥ ಆಗಿರ್ಬೋದು, ಅಥವಾ ಅಮರೇಶ್ವರ ಆಗಿರ್ಬೋದು, ಅಮರನಾಥ ಆಗಿರ್ಬೋದು, ಹೀಗೆ 1-2 ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವ ಕಾರ್ತೀಕ ಮಾಸದಲ್ಲಿ ಎಲ್ಲ ವಿಶೇಷತೆಗಳನ್ನು ಭಗವಂತ ಕರುಣಿಸ್ತಾನೆ, ದಯಪಾಲಿಸ್ತಾನೆ. ಈಗ ತಾವು ನೋಡ್ತಿರ್ತಕ್ಕಂತಹದ್ದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದರ್ಶನ. ಮಂಜುನಾಥ ಸ್ವಾಮಿಯ ದರ್ಶನಭಾಗ್ಯದಿಂದಲೇ ಇಡೀ ರಾಜ್ಯ, ದೇಶ ವಿದೇಶಗಳಿಂದ, ಮೂಲೆಗಳಿಂದ ಬಂದು ಇಲ್ಲಿ ಮಂಜುನಾಥನ ದರ್ಶನ ಮಾಡ್ತಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ತೀಕ ಮಾಸದಲ್ಲಿ ಸಾಕಷ್ಟು ಜನಸಾಗರವೇ ಬಂದು ಇಲ್ಲಿ ಭಗವಂತನ ದರ್ಶನ ಮಾಡ್ತಾರೆ. ಮಂಜುನಾಥನ ಸಾನ್ನಿಧ್ಯದಲ್ಲಿ ಒಂದು ಮಂಜುನಾಥ ಸಾಂಬ ಸದಾಶಿವ ಶಿವ ದರ್ಶನ, 2ನೇದು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿಯ ದರ್ಶನ, ಅದರೊಂದಿಗೆ ಅನ್ನಪ್ರಸಾದವೂ ಸಹಿತ ಈ ಸಾನ್ನಿಧ್ಯದಲ್ಲಿ ಅಷ್ಟೇ ವಿಶೇಷ. ಅಂದರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಮಂಜುನಾಥೇಶ್ವರ, ಹಾಗೆ ನಮ್ಮ ಅನುಗ್ರಹಕ್ಕೆ ಅಂದರೆ ಭಗವಂತನ ಅನುಗ್ರಹವನ್ನು ಪಡೆದು ನಮ್ಮೊಳಗಿರುವಂಥ ಕರ್ಮಫಲಗಳನ್ನು, ಶತ್ರುಬಾಧೆಯನ್ನು ದೂರ ಮಾಡುವಂತಹ ಚೈತನ್ಯ ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪನ ಹತ್ರ ಒಮ್ಮೆ ನಿಂತು ಪ್ರಮಾಣವನ್ನು ಮಾಡಿದ್ರೆ, ಅಲ್ಲಿ ನಿಂತು ನಾವು ಇಂಥದ್ದೊಂದು ಕೆಲಸ ಆಗಬೇಕು ಅಂತಂದರೆ, ಅಥವಾ ನ್ಯಾಯಬದ್ಧವಾದಂಥ ಒಂದು ತೀರ್ಮಾನವನ್ನು ಅಲ್ಲಿ ನಾವು ತಗೊಳ್ಬೇಕು ಅಂದರೆ ಅದು ಅಣ್ಣಪ್ಪನ ಸಾನ್ನಿಧ್ಯ. ಅದರಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅಲ್ಲಿ ಬರುವಂಥ ಭಕ್ತಸಾಗರ ಎಲ್ಲರೂ ಹೇಳುವುದು ಒಂದೇ ಮಂತ್ರ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸಾಂಬ ಸದಾಶಿವನ ದರ್ಶನ ಮಾಡ್ತಾ ಶಿವನಿಗೆ ನಡೀತಕ್ಕಂಥ ರುದ್ರಾಭಿಷೇಕ, ಅಲಂಕಾರ, ಬೊಬ್ಬ, ಇದೆರಡೂ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಂತಹ ಅದ್ಭುತವಾದಂತಹ ಒಂದು ಕಡೆ ಗಣಪ, ಮತ್ತೊಂದು ಕಡೆ ಸಾಂಬ ಸದಾಶಿವ, ಅದರ ಅಮ್ಮನವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದು ಧರ್ಮಸ್ಥಳದ ವೈಶಿಷ್ಟ್ಯತೆ. ಧರ್ಮಸ್ಥಳದಲ್ಲಿ ಇಂದಿಗೂ ಸಹಿತ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಶಿವನ ಕಣ್ತುಂಬ ದರ್ಶನ ಮಾಡತಕ್ಕಂಥದ್ದು. ಅದರಲ್ಲೂ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬಂದು ಶಿವ ದರ್ಶನ ಮಾಡಿದಾಗ ಆಗ ಸಿಗುವ ಆನಂದವೇ ಬೇರೆ. ಜೊತೆಗೆ ಯಾರೊಬ್ಬರಾದರೂ ಸಹಿತ ಜಾತಿ ಮತ ಭೇದ ಪಂಥಗಳಿಲ್ದಿರ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಬೇಕಾದ್ದು ಶಿವದೇವರನ್ನ. ಅಂತಹ ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸೌಭಾಗ್ಯ, ಜೊತೆಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಎಲ್ಲರಿಗೂ ಇರುವಂಥದ್ದಾಗಲಿ. ಹಾಗೆ ಕೈಲಾಸನಾಥನಾದಂಥ ಸಾಂಬ ಸದಾಶಿವನ ಅನುಗ್ರಹ ಪಡೆಯುವಂಥ ಯೋಗಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ
ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯಿಂದ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಮಾಡ್ಕೊಳ್ಬೋದಾದರೆ ಅಂತಹ ಅದ್ಭುತವಾದಂಥ ಸಾನ್ನಿಧ್ಯವೇ ಶಿವ ಸಾನ್ನಿಧ್ಯ. ಇವತ್ತಿನ ದಿವಸ ಬಿಲ್ವಪತ್ರೆಯ ಮೇಲೆ ಭಸ್ಮವನ್ನು ನೀರಿನಲ್ಲಿ ಕಲಸ್ಕೊಂಡು ಆ ಭಸ್ಮದ ಗಂಧವನ್ನಾಗಿ ತಯಾರು ಮಾಡಿಕೊಂಡು ಬಿಲ್ವಪತ್ರೆಯ ಮೇಲೆ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದನ್ನು ಶಿವನಿಗೆ ಅರ್ಪಣೆ ಮಾಡಬೇಕಂತೆ. ಹಾಗಾಗಿ ಶಿವ ಸಾನ್ನಿಧ್ಯಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲವೂ ಸಹಿತ ಬಿಲ್ವಪತ್ರೆಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡತಕ್ಕಂಥದ್ದು. ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಸಾಧು ಸಂತರಿಗೆ, ಭಗವಂತನ ವಿಶೇಷವಾದಂಥ ನಿತ್ಯ ಅನುಷ್ಠಾನ ಮಾಡತಕ್ಕಂಥ ಸಾಧು ಸಂತರಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಏನಾದರೂ ದವಸ ಧಾನ್ಯಗಳನ್ನು ಅಥವಾ ಒಂದಿಷ್ಟು ಗೋಕ್ಷೀರವನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ಅರ್ಪಣೆ ಮಾಡಿ ಶಿವನೇ ಸಾಕ್ಷಾತ್ ಸಾಂಬ ಸದಾಶಿವ ಅಂತ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಿದ್ದೆ ಆದರೆ ಎಲ್ಲವೂ ಸಹಿತ ಭಗವಂತನ ಕೃಪಾಕಟಾಕ್ಷದಿಂದ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅದ್ಭುತವಾದಂಥ ಈ ಕಾರ್ತೀಕ ಮಾಸ, ಅದರಲ್ಲೂ ದೀಪಗಳ ಮಾಸ, ದೀಪಾವಳಿ ಆದ ನಂತರ ಬರ್ತಕ್ಕಂಥ ಈ ಮಾಸಕ್ಕೆ ಇದು ಕಾರ್ತೀಕ. ಈ ಕಾರ್ತೀಕ ಮಾಸದಲ್ಲಿ ದೀಪಗಳೇ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಶಿವಮಂದಿರದ ಮುಂಭಾಗದಲ್ಲೂ ಸಹಿತ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಮಣ್ಣಿನ ಹಣತೆ ಆಗಿರಲಿ ಅಥವಾ ಕಬ್ಬಿಣದ ಬಾಣಲೆಗಳಾಗಿರಲಿ ಅಥವಾ ಒಂದು ಬೂದುಗುಂಬಳದಲ್ಲಾಗಿರಲಿ ಅದರಲ್ಲಿ ದೀಪವನ್ನು ಹಚ್ಚಿ ಆರತಿ ಮಾಡಿದಾಗ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಮನುಷ್ಯನ ಗ್ರಹಗತಿಗಳಲ್ಲಿ ಶನಿಯಿಂದಾಗಲಿ ಅಥವಾ ರಾಹುವಿನಿಂದಾಗಲಿ ಅಥವಾ ಕೇತುವಿನಿಂದಾಗಲಿ ಕುಜರಿಂದಾಗಲಿ ಬರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ಮೊದಲು ತಾವು ಸೇವೆ ಮಾಡಬೇಕಾದ್ದೇ ಶಿವ ಸಾನ್ನಿಧ್ಯದಲ್ಲಿ. ಶಿವನ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡಿದಾಗ ವಿವಾಹ ಆಗದಿರೇ ಇರ್ತಕ್ಕಂಥವರಿಗೆ ಶೀಘ್ರ ವಿವಾಹಕ್ಕೆ ದಾರಿಯಾಗುತ್ತೆ. ಸಂತಾನ ಆಗದಿರತಕ್ಕಂಥವರಿಗೆ ಸಂತಾನಕ್ಕೆ ದಾರಿಯಾಗುತ್ತೆ. ಕಾರಣ ಅಲ್ಲಿ ನೀವು ಮಾಡುವಂಥ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥ ಅನುಷ್ಠಾನ ಅದು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅಂತಹ ಅದ್ಭುತವಾದ ಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು, ಕ್ಷೇತ್ರಗಳಿಗೆ ಹೋದಾಗ ಆ ಕ್ಷೇತ್ರದ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಕ್ಷೇತ್ರಕ್ಕೆ ಹೊರಡ್ತೀರಿ, ದೇವಸ್ಥಾನ ದರ್ಶನ ಮಾಡಬೇಕು ಅಂದ್ಕೊಂಡು ಸರತಿ ಸಾಲನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿ ದರ್ಶನ ಮಾಡಲಿಕ್ಕೆ ಹೊರಡ್ತೀರಿ. ಅದಲ್ಲ, ಎಲ್ಲರಂತೆ ನೀವೊಬ್ಬರಾಗಿ ದರ್ಶನ ಮಾಡ್ತಕ್ಕಂಥದ್ದು ಒಂದು ಭಾಗ. ಎರಡನೇದು, ನಿಮ್ಮ ಉಡುಗೆ ತೊಡುಗೆಗಳನ್ನು ಸಾಧ್ಯವಾದಷ್ಟು ಮಡಿಯಿಂದ ಭಗವಂತನ ದರ್ಶನ ಮಾಡಬೇಕು, ಅದು ಧರ್ಮ. ಹಾಗೆ ನದಿಗಳಲ್ಲಿ ಸ್ನಾನ ಮಾಡುವಾಗ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯತೀರ್ಥ ನದಿ ಸ್ನಾನ ಮಾಡುವಾಗ, ನದಿ ಸ್ನಾನ ಮಾಡಿದಾದ ನಂತರ ನಿಮ್ಮ ವಸ್ತ್ರಗಳನ್ನು ಅಲ್ಲೇ ವಿಸರ್ಜನೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲೇ ಬಟ್ಟೆಯನ್ನು ಬಿಚ್ಚಿ ಹಾಕ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಗೆ ಬೇಡ ಅಂದುಕೊಂಡಂಥ ಪದಾರ್ಥಗಳನ್ನು ಹರಿಯುವ ನೀರಲ್ಲೋ ನದಿಯಲ್ಲೋ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲೇ ತೆಗೆದುಕೊಂಡು ಬಿಟ್ಟು ಇಲ್ಲದ ಕರ್ಮಫಲಗಳನ್ನು ಕಟ್ಕೊಳ್ಳುವಂಥದ್ದಾಗುತ್ತೆ. ಬಿಟ್ಟರೆ ಅದರಿಂದ ಲಾಭ ಬರ್ತಕ್ಕಂಥದ್ದಲ್ಲ. ಹಾಗಾಗಿ ಯಾವುದೇ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳ ಹತ್ರ ನೀವು ಹಾಕ್ಕೊಂಡು ಬಿಚ್ಚಿರ್ತಕ್ಕಂಥ ನಿಮ್ಮ ಬಟ್ಟೆಗಳನ್ನು ಅಲ್ಲಿ ವಿಸರ್ಜನೆ ಮಾಡಬಾರ್ದು. ಹಾಗೂ ನಿಮಗೆ ಮಾಡಬೇಕು ಅನಿಸಿದ್ರೆ ಎಲ್ಲಾದರೂ ಒಂದು ಭಾಗದಲ್ಲಿ ಅದನ್ನು ಪ್ರತ್ಯೇಕವಾದ ಒಂದು ಸ್ಥಾನ ಅಂತಿರುತ್ತೆ, ಅಂಥ ಸ್ಥಾನಗಳಿಗೆ ನೀವು ತೆಗೆದುಕೊಂಡು ಹಾಕಬೇಕು. ಅದು ಬಿಟ್ಟು ಇನ್ನೊಬ್ಬರಿಗೆ ಹಿಂಸೆ ಆಗುವಂಥ ರೀತಿ ನಿಮ್ಮ ಉಡುಗೆ ತೊಡುಗೆಗಳನ್ನು ನೀರಿನ ದಡದಲ್ಲೋ ನೀರೊಳಗೆ ಹಾಕೋದ್ರಿಂದ ಅದನ್ನು ನೋಡಿದಂಥವರು, ಅದನ್ನು ಮತ್ತೊಬ್ಬರು ಕಾಲಲ್ಲಿ ತುಳಿದಂಥವರು, ಅವರ ಮನಸ್ಸಲ್ಲಿ ನೋವು ಉಂಟಾದರೆ ಆ ನೋವಿನ ಒಂದು ಪ್ರಾರಬ್ಧ ಕರ್ಮ ನಿಮ್ಮನ್ನೇ ಬಾಧಿಸುತ್ತೆ. ಹಾಗಾಗಿ ಎಚ್ಚರಿಕೆ ಇರಲಿ. ಇನ್ನು ಫೋಟೋಗಳಾಗಲಿ ಅಥವಾ ಕೆಲವಷ್ಟು ವಸ್ತುಗಳಾಗಲಿ ಅದನ್ನು ನೀರಿಗೆ ಬಿಡ್ತಕ್ಕಂಥದ್ದು ಅಥವಾ ಅಶ್ವತ್ಥಕಟ್ಟೆಗಳ ಹತ್ರ ಬಿಡ್ತಕ್ಕಂಥದ್ದು, ಇನ್ನೆಲ್ಲೋ ಯಾರೋ ಮನೆ ಮುಂದೆ ತೆಗೆದುಕೊಂಡು ಇಟ್ಟು ಬರ್ತಕ್ಕಂಥದ್ದು, ಇದನ್ನು ಮಾಡಬೇಡಿ. ನಿಮಗೆ ಬೇಡ ಅನ್ಸ್ಕೊಂಡಿದ್ದನ್ನು ಯಾರು ಅಪೇಕ್ಷೆ ಪಡ್ತಾರೋ ಅವ್ರಿಗೆ ಅದನ್ನು ಕೊಡಿ, ಅವರು ಅದನ್ನು ಪೂಜಿಸ್ಕೊಳ್ಳಿ. ಆದರೆ ಇಂತಹ ಕೆಲಸಗಳನ್ನು ಮಾಡಿ ಇಂತಹ ಕಾರ್ತಿಕ ಮಾಸದಲ್ಲಿ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಿಗೆ ಹೊರಟಾಗ ಅಲ್ಲಿ ಬೇರೆ ಒಂದು ಆಲೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ಇಲ್ಲದ ಸಮಸ್ಯೆಗಳನ್ನು ತಂದುಕೊಳ್ಳಬೇಡಿ. ಎಚ್ಚರಿಕೆ ಆಗಿರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಜೊತೆಗೆ ನೋಡಿ, ಇವತ್ತಿನ ಸಹ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿದ್ವಿ. ಎರಡನೇ ಭಾಗದಲ್ಲಿ ಬಹಳ ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿನ ನಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಹಾಗಾಗಿ ಮಂಜುನಾಥನ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನ. ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿದೆ.
ದಿನಗಳು ಕಳೀತಾ ದಿನ ಹತ್ತಿರ ಆದಂಗೆಲ್ಲ ಇದೇ ನವಂಬರ್ 30 ತುಂಬ ಹತ್ತಿರಕ್ಕೆ ಬರ್ತಾ ಇದೆ. ನವಂಬರ್ 30 ದಿನ ಕಳೀತಕ್ಕಂಥದ್ದು ಬೆಳಗಿನ ನೇರ ಪ್ರಸಾರ ಇಲ್ಲಿನ ಕಾರ್ಯಕ್ರಮಗಳು ಮುಗಿದ ನಂತರ ನಮ್ಮ ಮುಂದಿನ ಕಾರ್ಯಗಳು ಹೇಗಿರುತ್ತಪ್ಪ ಅಂದರೆ ಪ್ರತಿನಿತ್ಯ ಶನೈಶ್ಚರ ಮಹಾಯಾಗದ ಬಗ್ಗೆ ನಮ್ಮ ಚಿಂತನೆ ನಡೀತಾ ಇದೆ. ಭಕ್ತರನ್ನ ಮಾತಾಡಬೇಕು, ದೊಡ್ಡದಾದಂಥ ಜವಾಬ್ದಾರಿ ಹೊತ್ತಿದ್ದೇವೆ, ಆ ಕೆಲಸವನ್ನು ನಿಭಾಯಿಸಬೇಕು. ಯಾಕೆಂದರೆ ಒಂದು ಉತ್ಸವ, ಒಂದು ಹೋಮ, ಒಂದು ವಿಶೇಷವಾದಂಥ ಅನುಗ್ರಹ ಅಂದರೆ ಅದು ಅನುಗ್ರಹವಾಗಿ ನಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದರ ಕಾಯಕ ಅಷ್ಟು ಅದ್ಭುತವಾಗಿರುತ್ತೆ. ಸಾಲಿಗ್ರಾಮ ಪ್ರತಿಷ್ಠಾಪನಾ ಸಮಯದಲ್ಲೇ ಅಷ್ಟು ಜನಸಾಗರ ಇದ್ದಾಗ ಕಳೆದ ಬಾರಿ ನಡೆದಂಥ ಶನೈಶ್ಚರ ಯಾಗಗಳು ಈಗಾಗಲೇ 2 ಬಾರಿ ನಡೆದಂಥ ಯಾಗಕ್ಕೂ ಯಜ್ಞಕ್ಕೂ ಬಂದಂಥವ್ರು ಸಾಕಷ್ಟು ಜನ. ಬರೀ ನಮ್ಮ ರಾಜ್ಯವಲ್ದಿರ ಹೊರ ರಾಜ್ಯಗಳಿಂದ, ಪಕ್ಕದ ರಾಜ್ಯಗಳಿಂದ ಬಂದಿರತಕ್ಕಂತಹ ಭಕ್ತರು ಸಾಕಷ್ಟು ಜನ. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ, ಎಲ್ಲೆಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕ ಪ್ರಭುಗಳಿದ್ದಾರೋ ಅವರೆಲ್ಲರೂ ಈ ಯಾಗಕ್ಕೆ ಯಜ್ಞಕ್ಕೆ ಬಂದೇ ಬರ್ತಾರೆ. ಅವರೆಲ್ಲರಿಗೂ ನಾವು ಆಹ್ವಾನ ಕೋರಿದ್ದೇವೆ. ಹಾಗೆ ನಿಮ್ಮ ಸಹಾಯವನ್ನು ಸಹಿತ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಉದ್ದೇಶ ಬೃಹತ್ ಮಟ್ಟದ ಕಾಯಕ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಆಗ್ತಕ್ಕಂಥದ್ದಲ್ಲ. ಅಲ್ಲಿ ಹಾಕುವಂಥ ಪೆಂಡಾಲಿರಲಿ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿರಲಿ, ಅದಕ್ಕೆ ಬೇಕಾದಂಥ ಆ ಬರ್ತಕ್ಕಂಥ ಭಕ್ತರಿಗೆ ಆಹಾರ ನೈವೇದ್ಯ ಪ್ರಸಾದವಾಗಿರಲಿ, ಇದೆಲ್ಲದರ ಮಧ್ಯದಲ್ಲಿ ಯಜ್ಞಕ್ಕೆ ಬೇಕಾಗುವಂತಹ ಪದಾರ್ಥಗಳಿದೆಯಲ್ಲ, ತುಪ್ಪದಿಂದ ಹಿಡಿದು ಎಳ್ಳೆಣ್ಣೆ, ತುಪ್ಪ ಮತ್ತು ಎಳ್ಳು, ಸ್ವಾಮಿಗೆ ವಿಶೇಷವಾದಂತಹ ಏನು ಖಾದ್ಯಗಳನ್ನು ಭಗವಂತನ ನೈವೇದ್ಯಕ್ಕಾಗಿ ಮಾಡ್ತೀವೋ ಎಲ್ಲವೂ ವಿಶೇಷವೇ. ಹಾಗೆ ಇದೆಲ್ಲದರ ಸಹಾಯಾರ್ಥ ಮತ್ತು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಅದಕ್ಕೆ ನೀವೆಲ್ಲರೂ ಸಹಿತ ಕೈ ಜೋಡಿಸಲೇಬೇಕಾಗುತ್ತೆ. ಎಲ್ಲರೂ ಕೈ ಜೋಡಿಸಬೇಕು. ಎಲ್ಲರೂ ನಮ್ಮೊಂದಿಗೆ ನಿಂತು ಇಂಥ ಮಹಾಯಜ್ಞವನ್ನು ಒಂದು ಸಂಪನ್ನ ಮಾಡಬೇಕು. ಅದರಿಂದ ನಾವೆಲ್ಲರೂ ಸಹಿತ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಈಗಾಗಲೇ ನಂಬರ್ನ ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ. ಆದರೂ ದಿನಕ್ಕೊಂದು ಬಾರಿ ನಂಬರ್ ಹೇಳೋದು ಹೊಸದಾಗಿ ಯಾರಿಗಾರು ಬೇಕು ಅಂದರೆ ಅವ್ರಿಗೆ ಅನುಕೂಲ ಆಗಲಿ ಅಂತ. 9980520171 9980520171 9980520171 ಈ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕು ಅಥವಾ ವಾಟ್ಸಪ್ ಮಾಡಬೇಕು ಅಥವಾ ಇನ್ನೇನಾದ್ರು ವಿಚಾರಗಳಿದ್ದರೆ ಒಮ್ಮೆ ನೀವು ಫೋನ್ ಮಾಡಿಯೂ ಮಾತಾಡಬಹುದು. ಆದಷ್ಟು ಫೋನ್ ಮೆಸೇಜ್ ಸಾಮಾನ್ಯ ವಾಟ್ಸಪ್ಪಲ್ಲಿ ಬಂದರೆ ಅದು ಬಹಳ ಉತ್ತಮ ಅನಿಸುತ್ತೆ. ಯಾಕೆಂದರೆ ಕೆಲಸದ ಒತ್ತಡ ಅಷ್ಟಿದೆ, ಜವಾಬ್ದಾರಿ ಸಾಕಷ್ಟಿದೆ. ನಡಿಬೇಕಾಗಿರ್ತಕ್ಕ ಯಜ್ಞದಲ್ಲಿ, ನಡೆಯುವಂತಹ ಈ ಮಹಾಯಜ್ಞದಲ್ಲಿ ಸಣ್ಣದಾದಂಥ ಒಂದು ಅಚಾತುರ್ಯಗಳು ಆಗದಿರ ಜವಾಬ್ದಾರಿಯುತವಾಗಿ ನೋಡಬೇಕಾಗಿದೆ. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಬೇಕಾಗಿದೆ. ನಮಸ್ತೆ ದೇವದೇವೇಶ, ನಮಸ್ತೆ ಲೋಕಬಾಲಕ, ನಮಸ್ತೆ ತ್ರೈಲೋಕ್ಯ, ನಮಸ್ತೆ ಕುಲಸಂಪದ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 11/11/2024 ತುಂಬ ಚೆನ್ನಾಗಿದೆ. 11/11/2024 ಈ ಭಾಗದಲ್ಲಿ 11, ಮಧ್ಯದಲ್ಲಿ 11, 2024 ಸೋಮವಾರ, ದಶಮಿ ಪೂರ್ವಭಾದ್ರ ನಕ್ಷತ್ರ, ಕಾರ್ತೀಕ ಸೋಮವಾರ. ಶುಕ್ಲ ಪಕ್ಷದ ಈ ಕಾರ್ತೀಕ ಸೋಮವಾರದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗುವಂಥ ರೀತಿ ಭಗವಂತನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇವತ್ತು ನೀವು ಯಾವ ಕಾಯಕವನ್ನು ಮಾಡಬೇಕು ಅಂತ ಮುಂದೆ ನಡೀತಿದ್ದೀರೋ ನಿಮ್ಮ ಮನಸ್ಸಾ ಇಚ್ಛೆ ಭಗವಂತ ನಿಮಗೆಲ್ಲವನ್ನೂ ಸಹಿತ ದಯಪಾಲಿಸಲಿ. ಜೊತೆಗೆ ಗಿರಿಜಾಶಂಕರರ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ. ಸರ್ವಂ ಶಿವಮಯಂ, ಈ ಸೃಷ್ಟಿಯೇ ಅವನ ಅಧೀನದಲ್ಲಿದೆ. ಹಾಗಿದ್ದಾಗ ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಶಿವನ ಅನುಗ್ರಹ ಪಡಿತಕ್ಕಂಥದ್ದು ವಿಶೇಷವೇ ಸರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರರು ತಂದೆ ತಾಯಿನ ದೊಡ್ಡೋರಿಲ್ಲ ಅಂತ ಪದಿಸದೆ, ಅಂದರೆ ತಂದೆ ತಾಯಿನ ದೊಡ್ಡೋರಿಲ್ಲ ಅಂತಕ್ಕಂಥದ್ದನ್ನು ಸಾರಿ ಹೇಳ್ತಾ ಇದ್ದೀವಿ, ಪದೇ ಹೇಳ್ತಾ ಇದ್ದೀವಿ. ಉದ್ದೇಶ ಅವರೇ ಪ್ರಧಾನ ಅಂತ. ಹಾಗಾಗಿ ಮೇಷರಾಶಿಯವರು ಅವರ ಪಾದ ತೊಳಿತಕ್ಕಂಥದ್ದು, ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಅವರ ಆಶೀರ್ವಾದ ಪಡೆದು ಮುಂದೆ ನಡೆದರೆ ಅಷ್ಟೇ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳ ಅಭಿವೃದ್ಧಿಗೋಸ್ಕರ ಮಾಡುವಂಥ ವ್ಯಾಪಾರ ವ್ಯವಹಾರವನ್ನು ಸುಭಿಕ್ಷವಾಗಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ತಮ್ಮ ಅಭಿವೃದ್ಧಿ, ತಮ್ಮ ಶ್ರೇಯಸ್ಸಿಗೋಸ್ಕರ ಎಲ್ಲೋ ಒಂದು ಹೆಜ್ಜೆ ತಪ್ಪು ದಾರಿ ನಡೀತಿರೇನೋ ಅಥವಾ ದುಡುಕಿ ತೀರ್ಮಾನ ತಂದುಕೊಳ್ತಿರೇನೋ ಅಥವಾ ಬೇರೊಬ್ಬರಿಗೆ ಏನಾದರೂ ಪರವಾಗಿಲ್ಲ ನನ್ನ ಬದುಕು ಸರಿಯಾಗಿರಲಿ ಅಂತ ಚಿಂತನೆ ಮಾಡ್ತಿರೇನೋ
ಆದರೆ ಇದು ಸ್ವಲ್ಪ ತಪ್ಪು ಅನಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳಮನಸ್ಸಿರ್ತಕ್ಕಂಥ ಚಂಚಲತೆ ಇದೆಯಲ್ಲ, ಒಂದಷ್ಟು ಭಯದ ವಾತಾವರಣ ಇದೆಯಲ್ಲ, ನಿಮ್ಮಲ್ಲಿ ನಿಮಗೆ ಅರಿವಾಗದಂಥ ರೀತಿ ಒಂದಷ್ಟು ನೋವು ಅನುಭವಿಸ್ತಾ ಇದ್ದೀರಲ್ಲ, ಇದೆಲ್ಲವೂ ದೂರ ಮಾಡ್ಕೋಬೇಕಾದ್ರೆ ಒಂದಷ್ಟು ಉದ್ದಿನಬೇಳೆ, ಒಂದಷ್ಟು ಕಡಲೆಬೇಳೆ, ಉದ್ದು ಮತ್ತು ಕಡಲೆಬೇಳೆ ಎರಡನ್ನೂ ಸಹಿತ ಏಕಕಾಲದಲ್ಲೇ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಈ ದೋಷ ದೂರ ಆಗುತ್ತೆ. ಹಾಗೆ ಬಿಲ್ವಪತ್ರೆಯಿಂದ ಭಗವಂತನಿಗೆ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಹಚ್ಚಿರುವಂಥ ದೀಪಗಳನ್ನು ನೋಡಿ ಆನಂದ ಪಡಿ. ನೀವು ಒಂದು ದೀಪವನ್ನು ಹಚ್ಚಿ ಭಗವಂತನ ಪ್ರಾರ್ಥನೆ ಮಾಡಿ. ಇದರಿಂದ ವೃಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ವ್ಯವಹಾರಗಳ ವಿಚಾರ, ಜೊತೆಗೆ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಯಾವುದಾದ್ರೂ ತೀರ್ಥಕ್ಷೇತ್ರದಲ್ಲಿ ಒಂದಷ್ಟು ಸಮಯವನ್ನು ಕಳೀತಕ್ಕಂಥದ್ದು, ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಒಂದಿಷ್ಟು ದಾನ ಧರ್ಮ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಏನಾರು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ನಡೆಸ್ತಕ್ಕಂಥ ಯೋಗ ಫಲ ಇವತ್ತಿನ ನಿಮ್ಮ ಅದೃಷ್ಟ ರೇಖೆಯಲ್ಲಿದೆ. ಹಾಗಾಗಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಸಣ್ಣ ಪುಟ್ಟ ಮಕ್ಕಳಿಗೂ ಪಶು ಪಕ್ಷಿ ಪ್ರಾಣಿಗಳಿಗೂ ಆಹಾರವನ್ನು ಕೊಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಶಿವನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡಂಗೆ ಇರುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸು, ವ್ಯಾಪಾರ, ವ್ಯವಹಾರ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸಲ್ಲೊಂದು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತಕ್ಕಂಥದ್ದು, ಎಂತಹ ಅಸಮಾಧಾನದ ಸನ್ನಿವೇಶ ಆದರೂ ಅದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲದಲ್ಲಿ ತಾವು ಮುಂದೆ ನಡೀತೀರಿ. ಇವತ್ತು ನಿಮ್ಮ ಒಂದು ಅದೃಷ್ಟ ರೇಖೆ ಬಹಳ ಅದ್ಭುತವಾಗಿದೆ. ಹಾಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗದಲ್ಲಿದೆ. ಇವತ್ತು ನೀವು ಮಾಡುವ ಯಾವುದೇ ಕಾಯಕವಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಮಾಡುವಂಥ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀಲಿ ಪುಷ್ಪಗಳಿಂದ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ನೀಲಿ ಪುಷ್ಪಗಳಿಂದ ಒಂದು ಅರ್ಚನೆಯ ಸಂಕಲ್ಪವನ್ನು ಮಾಡಿಸೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ಬರ್ತಕ್ಕಂಥ ದೋಷಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಏನಾದರೂ ವ್ಯವಹಾರಗಳನ್ನು ಮಾಡಬೇಕಾದ್ರೆ 4 ಜನಕ್ಕೆ ಗೊತ್ತಾಗೋ ಥರನೇ ಮಾಡಬೇಕು. ಇವತ್ತು ಗೋಪ್ಯತೆ ಕಾಪಾಡಿಕೊಳ್ಬೇಡಿ. ಅಂದರೆ ಗೌಪ್ಯವಾಗಿ ಮಾಡುವ ಕೆಲಸ ಯಶಸ್ಸಲ್ಲ, 4 ಜನಕ್ಕೆ ಗೊತ್ತಾಗುವಂಥದ್ದಾದರೂ ಅದು ತಪ್ಪಿಲ್ಲ. ಭಗವಂತ ನಿಮಗೇಂತ ಏನು ಕೊಡಬೇಕು ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಆದರೆ ನಮ್ಮ ಒಳಮನಸ್ಸಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಸರಿಯಾದ ಕ್ರಮದಲ್ಲಿಲ್ಲ ಅಂದಾಗ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಆಗುತ್ತೆ. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವತಾ ಸಾನ್ನಿಧ್ಯ, ದೇವರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಶಿವದರ್ಶನವನ್ನು ಮಾಡ್ತಾ ಎಲ್ಲೆಲ್ಲಿ ಕಪ್ಪು ಇರುವೆಗಳಿರುತ್ತೋ ಅಲ್ಲೊಂದಿಷ್ಟು ಬೆಲ್ಲ, ಸಕ್ಕರೆಯನ್ನು ಹಾಕಿ ಒಂದು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 2 ಗಂಟೆ ತನಕ, 12ರಿಂದ 2 ಗಂಟೆ ಒಳಗಡೆ ನೀವು ಯಾವುದೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಶ್ವೇತ ವಸ್ತ್ರವನ್ನು, ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸಿ ಒಂದಿಷ್ಟು ಭಸ್ಮವನ್ನು ಹಣೆಗೆ ಹಚ್ಚಿಕೊಂಡು ಬಿಲ್ವಪತ್ರೆಯಿಂದ ಶಿವಧ್ಯಾನವನ್ನು ನಡೆಸೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಜೊತೆಗೆ ಅನಾರೋಗ್ಯದಲ್ಲಿರ್ತಕ್ಕಂಥವರು ಆರೋಗ್ಯವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಬಹಳ ದಿನಗಳ ನಂತರ ಒಂದು ಅದೃಷ್ಟದ ರೇಖೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಫಲಾಫಲಗಳಲ್ಲಿ ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3ರಿಂದ 4:20 ತನಕ, 3ರಿಂದ 4:20 ಮಧ್ಯದಲ್ಲಿ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅಥವಾ ಇನ್ನೇನಾದರೂ ಒಂದು ಕಾಯಕವನ್ನು ಮಾಡಬೇಕು ಅಂತ ಚಿಂತನೆ ಮಾಡ್ತಕ್ಕಂಥದ್ದು, ಫಲಗಳಲ್ಲಿ ವ್ಯತ್ಯಾಸ ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗ್ತಾ ಇದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಬಹಳ ಜೋಪಾನ ಇರಲಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅವರು ಹೇಳುವ ಮಾತನ್ನೇ ಆಲಿಸುವಂಥದ್ದಾಗಲಿ. ಹಾಗೆ ಇವತ್ತಿನ ದಿವಸ ಪ್ರಯಾಣ ಕಾಲದಲ್ಲಾಗಲಿ, ವ್ಯವಹಾರಗಳನ್ನು ಮಾಡುವಾಗಲಿ ಅಥವಾ ಕೆಲವು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಆದಷ್ಟು ಸಂಧ್ಯಾ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಅಥವಾ ಮಧ್ಯಾಹ್ನ 12 ಗಂಟೆ ಒಳಗಡೆ ನಡೆಸ್ತಕ್ಕಂಥದ್ದು ನಡೆಸಿದ್ರೆ ಅದರ ಫಲಾಫಲಗಳು ಅದೃಷ್ಟವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ.
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆದರೆ ಶನಿಯ ವಕ್ರದೃಷ್ಟಿಯಿಂದ ಮನಸ್ಸಿಗೆ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಇರೋದ್ರಿಂದ ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ಒಂದಲ್ಲ ಒಂಥರ ಟೆನ್ಷನ್, ಯಾವುದೋ ಒಂಥರ ಸಮಸ್ಯೆ. ಕೂಡಿಟ್ಟಿರ್ತಕ್ಕಂಥ ವಸ್ತುನೋ ಅಥವಾ ಜೋಪಾನ ಮಾಡಿರ್ತಕ್ಕಂಥ ವಸ್ತುಗಳು ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾಗಿರ್ತಕ್ಕಂಥದ್ದು ಮರೆತು ಬರ್ತಕ್ಕಂಥದ್ದು ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬಸ್ಥರ ಮಧ್ಯದಲ್ಲಿ ಸಣ್ಣ ಸಣ್ಣ ಕಿರಿಕಿರಿಗಳು. ಒಟ್ಟಾರೆ ಹೇಳಬೇಕಂದ್ರೆ ಲಾಭವೂ ಇದೆ, ನಷ್ಟವೂ ಇದೆ. ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇದೆ. ಹಾಗಾಗಿ ತುಲಾರಾಶಿಯವರು ಇವತ್ತು ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಎಲ್ಲಿ ಶಿವ ಸಾನ್ನಿಧ್ಯ ಇದೆಯೋ ಆ ಶಿವ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂಥ ನಂದಿಯ ಹತ್ರ ಒಂದು ದೀಪವನ್ನು ಹಚ್ಚಿ, ನಂದಿಯ ಮುಂಭಾಗ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಮ್ಮೊಳಗಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡ್ಕೊಳ್ಬೋದು. ಅದರಲ್ಲೂ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ಹಾಗೆ ಇನ್ನೊಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಷ್ಠೂರ ಮಾಡ್ತಕ್ಕಂಥದ್ದು ಬಿಟ್ಟು ಸಮಾಧಾನ ರೀತಿ ಇರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ, 1:20ರಿಂದ 4:15 ಮಧ್ಯದಲ್ಲಿ ತಾವು ಏನು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಪರಿಪೂರ್ತಿಯಾಗಿ ಆಗುತ್ತೋ ಅಥವಾ ಅದರಲ್ಲಿ ಏನಾದರೂ ಸಂಶಯ ನಿಂತುಕೊಳ್ಳುತ್ತೋ ಅಥವಾ ಏನಾದರೂ ಒಂದು ಸಮಸ್ಯೆ ಎದುರಾಗುತ್ತೋ ನಿಮ್ಮ ಹಾಕುವ ಹೆಜ್ಜೆ ಮೇಲೆ ನಿರ್ಣಯವಾಗಿರುತ್ತೆ. ಹಾಗಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಶಿವಾರಾಧನೆ ಮಾಡಿ, ಮತ್ತಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರಗಳಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆದರೆ ವೃಶ್ಚಿಕ ರಾಶಿಯವರು ದುಡುಕಿ ತೀರ್ಮಾನ ತಂದುಕೊಳ್ತೀರಿ. ಹಾಗೆ ಕೈಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದಾಗಲಿ, ಎಲ್ಲೋ ಇಟ್ಟು ಮರಿತಕ್ಕಂಥದ್ದಾಗಲಿ ಅಥವಾ ಇನ್ನೊಬ್ಬರು ಕೊಟ್ಟು ಹುಡುಗಾಟ ಮಾಡ್ತಕ್ಕಂಥದ್ದಾಗಲಿ ಸ್ವಲ್ಪ ಮರುವಂತಕ್ಕಂಥದ್ದು ಇವತ್ತು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಮರುವಿನ ಸಮಸ್ಯೆಗೋಸ್ಕರ ಹಿಂದಲೇ ಸರಿ ಹೋಗಬೇಕಾದ್ರೆ ಅದಕ್ಕೆ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ವಿಶೇಷವಾಗಿರ್ತಕ್ಕಂಥ ರುದ್ರವೀರ್ಯ ಸಮನ್ವಿತಾಯೇ ನಮೋ ನಮಃ ರುದ್ರದೇವರನ್ನು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಅದು ಸಾಕಷ್ಟು ವೇಗವಾಗಿ ಕಾರ್ಯಗಳು ಸಿದ್ಧಿಯಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ತಪ್ಪದೇರ ಹನುಮನ ಪ್ರಾರ್ಥನೆ ಮಾಡಿ ಮತ್ತಷ್ಟು ಅನುಕೂಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಚೆನ್ನಾಗಿದ್ದರೂ ಬುಧನ ಅನುಗ್ರಹ ಕಡಿಮೆ. ಅಂದರೆ ವ್ಯವಹಾರಗಳು ನಡೀತಾ ಇದೆ, ಅದನ್ನು ಹೇಗೆ ವಿಲೇವಾರಿ ಮಾಡಬೇಕು, ಯಾವ ಪ್ರಕಾರ ಅದನ್ನು ಸರಿಪಡಿಸ್ಕೊಳ್ಬೇಕು, ಸಮಸ್ಯೆ ಅಂತ ಬಂದಾಗ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು, ಲಾಭವನ್ನು ಹೇಗೆ ಗಳಿಸಬೇಕು, ಹೀಗೆ 1-2 ಸಮಸ್ಯೆಗಳ ಸೆರಮಾಲೆ ಅಂಟಿಸ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಆದರೂ ಸಹಿತ ಭಾಳ ಜೋಪಾನವಾಗಿ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಕೆಲವಷ್ಟು ವಿಚಾರಗಳನ್ನು ಅರ್ಥೈಸ್ಕೊಂಡು ನಡೆದರೆ ಅದು ಬಹಳ ಅದ್ಭುತವಾದಂಥ ಫಲವನ್ನು ಧನುರಾಶಿಯವರಿಗೆ ಸಿದ್ಧಿಯಾಗುತ್ತೆ. ಧನುಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ 40 ನಿಮಿಷ ತನಕ ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರನ ಆಸ್ಥಾನ, ಗುರು ಮತ್ತು ರಾಹುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮಕರ ರಾಶಿಯವರಿಗೆ ಇವತ್ತು ದೇವತಾ ದರ್ಶನ, ಪುಣ್ಯಕ್ಷೇತ್ರಗಳು ಅಥವಾ ತೀರ್ಥಕ್ಷೇತ್ರಗಳು ಅಥವಾ ದೇವತಾ ದರ್ಶನದ ಜೊತೆಗೆ ಮನರಂಜನಾ ಕ್ಷೇತ್ರ, ಏನಾದರೂ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದಾಗ ಎಲ್ಲ ಚಿಂತನೆಯನ್ನು ಅದ್ಭುತವಾಗಿ ನಡೆಸ್ಕೊಳ್ತೀರಿ. ಹೀಗೆ ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದನ್ನು ಸಾಧಿಸಿಕೊಳ್ಳುವಂತಹ ಯೋಗ ಫಲ ಇರೋದ್ರಿಂದ ಭಗವಂತನ ಕೃಪಾಕಟಾಕ್ಷದಿಂದ ಸಾಕಷ್ಟು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಂದಗತಿಯಲ್ಲಿ ಸಾಗುವ ನಿಮಗೆ ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಇವತ್ತು ಗುರುಗಳ ಪ್ರಾರ್ಥನೆ ಅಥವಾ ಗೋವಿನ ಪ್ರಾರ್ಥನೆ ಜೊತೆಗೆ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡತಕ್ಕಂಥದ್ರಿಂದ ಅಧಿಕವಾದಂತಹ ಲಾಭವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುಚಂದ್ರರ ಯೋಗ ಫಲ ಇದ್ದಾಗ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಮತ್ತು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಪ್ರಗತಿ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ, ಇದೆಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ಳುವಂಥ ನಿಮಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೇಕು. ಹಾಗೆ ದೇವಿಯ ಸಂಪೂರ್ಣ ಕೃಪಾಶೀರ್ವಾದವನ್ನು ತಾವು ಪಡಿಬೇಕು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಇವತ್ತಿನ ಯೋಗದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನದೊಂದಿಗೆ ಇವತ್ತಿನ ಅನುಕೂಲವನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ, ಹಾಗೆ ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ದಿನ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ದಿನ. ಕಾರ್ತೀಕ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಪುಣ್ಯಕ್ಷೇತ್ರದಲ್ಲಿ ನಿಮ್ಮ ಕೈಲಾದಷ್ಟು ಒಂದಿಷ್ಟು ದವಸ ಧಾನ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲೂ ಕಪ್ಪು ಬಣ್ಣದ ಶ್ವಾನಕ್ಕೆ ಆಹಾರವನ್ನು ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ ಕುಂಭರಾಶಿಯವರು. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಹೊಸ ಆಲೋಚನೆಗಳನ್ನು ಮಾಡಿ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಯೋಗ ಫಲವು ನಿಮ್ಮ ರಾಶಿ ಫಲದಲ್ಲಿದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಗೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು, ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧದನ್ನು ಇದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.
ಭಗವಂತ ತುಂಬ ಹೃದಯದಿಂದ ಎಲ್ಲರನ್ನೂ ಹರಿಸ್ತಾನೆ. ಆದರೆ ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ಜಪ ಅನುಷ್ಠಾನಗಳಲ್ಲಿ ಕೂತಿರ್ತಾನೆ. ತಾನು ಸುಂದರವಾದಂಥ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಅಚ್ಚವಾಗಿ ಅಂದರೆ ಬಹಳಷ್ಟು ವಿಶೇಷವಾದಂಥ ಒಂದು ಹಾಲಿನ ಆಕಾರ ಇರತಕ್ಕಂಥದ್ದು. ಎಲ್ಲಿಂದ ಎಲ್ಲಿ ನೋಡಿದ್ರೂ ಹಿಮ ಪ್ರದೇಶ. ಈ ಹಿಮದಲ್ಲಿ ಸದಾಕಾಲ ತಂಪಾಗಿದ್ದು ಭಗವಂತ ಚಂದ್ರಶೇಖರನಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಂಗನಾಥ ಕ್ಷೇತ್ರದಲ್ಲಿ ಎಲ್ಲರನ್ನೂ ಹರಿಸ್ತಾ ಇದ್ದಾನೆ. ಹರಿಸುವಂತಹ ಈ ಪರಮ ಪವಿತ್ರವಾಗಿರೋ ಕ್ಷೇತ್ರ. ಇಲ್ಲಿ ತುಂಗನಾಥ ಸಾಂಬ ಸದಾಶಿವ ನೆಲೆ ನಿಂತಹ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಕೂತು ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ಹೇಳ್ತಾ ಇದ್ದರೆ, ಭಗವಂತ ಈ ಜನ್ಮ ಎಷ್ಟು ಪುಣ್ಯ ಮಾಡಿದ್ಯಪ್ಪ, ಎಂತಹ ಪುಣ್ಯವಾದ ಜನ್ಮನಪ್ಪ ಈ ಮಾನವ ಜನ್ಮ. ಈ ಮಾನವ ಜನ್ಮ ನೋಡಲಿಕ್ಕಾಗೇ ಈ ಒಂದು ಸ್ವರ್ಗಲೋಕ ಇದೆಯಾ? ಈ ಸ್ವರ್ಗಲೋಕದಲ್ಲಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಈ ನೆಲೆಸಿರ್ತಕ್ಕಂಥ ಈ ಸುಂದರವಾದ ಲೋಕದಲ್ಲಿ ಕೂತು ಅನುಷ್ಠಾನ ಮಾಡೋದೇ ಒಂದು ಪೂರ್ವಜನ್ಮದ ಪುಣ್ಯವಲ್ವ? ಯಾರೊಬ್ಬರಾದರೂ ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಭಗವಂತನ ದರ್ಶನ ಮಾಡಿ ಈ ಸುಂದರವಾದಂತಹ ಹಾಲ್ ಕಡಲಿನಂತಿರತಕ್ಕಂತಹ ಈ ಒಂದು ಮಂಜಿನ ಒಂದು ವಾತಾವರಣದಲ್ಲಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಇಲ್ಲಿ ಕೂತು ಅನುಷ್ಠಾನವನ್ನು ಮಾಡಿ ಆ ಅನುಷ್ಠಾನ ನೋಡೋದು, ಕೇಳಿಸ್ಕೊಳ್ಳೋದು, ಆ ಶಿವಮಂತ್ರವನ್ನು ಆಲಿಸೋದು, ಅಪ್ಪ ಅದರ ಆನಂದವೇ ಬೇರೆ. ದೂರದಲ್ಲಿರ್ತಕ್ಕಂಥ ಸಾಧು ಸಂತರು ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಿರ್ತಕ್ಕಂಥದ್ದನ್ನು ನೋಡಿದ್ರೆ ಅದರ ಆನಂದವೇ ಬೇರೆ. ನಿಜಕ್ಕೂ ಇದೆಲ್ಲ ಒಂದು ಸೌಭಾಗ್ಯ. ಈ ಸೌಭಾಗ್ಯ ಸಿಗುವಂಥದ್ದಲ್ಲ, ಭಗವಂತ ಕೊಟ್ಟಾಗಲೇ ಇದೆಲ್ಲ ಅನುಭವಿಸ್ಬೇಕು. ಅಂತಹ ಸುಖ ಸಂತೋಷ ನೋಡ್ಬೋದಾದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ
ಭಗವಂತನ ವಿಶೇಷವಾಗಿರ್ತಕ್ಕಂಥ ಈ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ಈ ಒಂದು ಹಿಮದ ಪರ್ವತದಲ್ಲಿ ಭಗವಂತನ ಸೇವೆ ಸಲ್ಲಿಸ್ತಕ್ಕಂಥದ್ದು, ಹಿಮದ ಲಿಂಗವನ್ನು ನಿರ್ಮಾಣ ಮಾಡಿ ಇಲ್ಲಿ ಸ್ವಾಮಿಗೆ ನಡೆಸಿರ್ತಕ್ಕಂಥ ಅಭಿಷೇಕವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಂಡ್ರಿ. ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರವೇ ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಂಗನಾಥ್ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ತುಂಗನಾಥ್ ಸಾನ್ನಿಧ್ಯ ಇನ್ನೂ ಸ್ವಲ್ಪ ದೂರ ಪರಿಕ್ರಮಿಸಿದರೆ ಸಿಗ್ತಕ್ಕಂಥದ್ದು. ಈಗಾಗಲೇ ಹೊತ್ತು ಸಾಕಷ್ಟು ಆಯಿತು. ಈ ಹೊತ್ತಿನಲ್ಲಿ ಇಲ್ಲಿ ತನಕ ಬರ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಾನ್ನಿಧ್ಯ. ಏಕೆಂದರೆ ಇಲ್ಲಿ ಸ್ವಾಮಿಯ ದರ್ಶನ ಇದೆಯಲ್ಲ, ಅತ್ಯದ್ಭುತ. ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಸಂಪೂರ್ಣವಾಗಿ ಹಾಲಿನಂತಿರ್ತಕ್ಕಂಥ ಹಿಮದ ಮಂಜು ಇಲ್ಲಿರ್ತಕ್ಕಂಥ, ಅದರಲ್ಲೂ ಕೇದಾರನಾಥಲ್ಲಿ ಸತತ 6 ತಿಂಗಳ ಕಾಲ ನಿರಂತರವಾದಂಥ ಪೂಜಾನುಷ್ಠಾನ ನಡೆಸುವಂಥ ನಮ್ಮ ಕನ್ನಡದ ಕುವರ ಅಂದರೂ ಅದು ತಪ್ಪಾಗುವುದಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿ ಬಂದು ಭಗವಂತನ ಸೇವೆ ಸಲ್ಲಿಸ್ತಿರ್ತಕ್ಕಂಥ ನಮ್ಮ ವಾಗೇಶ್ ಲಿಂಗರವರು ಸಹಿತ ಇಲ್ಲಿದ್ದಾರೆ. ಹಾಗೆ ಅವರೊಂದಿಗೆ ಇವತ್ತು ಭಗವಂತನ ಸೇವೆ ಸಲ್ಲಿಸಲಿಕ್ಕಾಗಿ ನನ್ನೊಂದಿಗೆ ಮನೋಗತ ಪ್ರಶ್ನತಂತ್ರರಾದಂಥ ಶ್ರೀನಿವಾಸ್ ಶರ್ಮರವರು ಅವ್ರನ್ನೂ ಸಹಿತ ಕರೆತಂದಿದ್ದೇನೆ. ಹಾಗೆ ಸಾಕಷ್ಟು ತಂಡ ಇದೆ, ಸಾಕಷ್ಟು ಜನ ಅಣ್ಣ ತಮ್ಮಂದರೆಲ್ಲರೂ ಸಹಿತ ಬಂದು ಭಗವಂತನ ಸೇವೆ ಮಾಡಬೇಕು. ಈ ಹಿಮದಲ್ಲೇ ವಿಶೇಷವಾದಂಥ ರೀತಿ ಅನುಷ್ಠಾನ ಆಗಬೇಕು. ರುದ್ರದೇವರಿಗೆ ರುದ್ರಾಭಿಷೇಕವನ್ನು, ಹಾಗೆ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನವನ್ನು ಇಲ್ಲಿ ನಡೆಸಬೇಕು ಎಂಬತಕ್ಕಂಥ ಮಹದಾಸೆ ಈ ಮಹರ್ಷಿವಾಣಿ ತಂಡದ್ದು. ಹಾಗೆ ನಿಮ್ಮ ಆನಂದ್ ಗುರೂಜಿಯವರಂತೂ ಯಾವುದೇ ಕಾಯಕವನ್ನು ಮಾಡಿದ್ರು, ಯಾವುದೇ ಕೆಲಸವನ್ನು ಮಾಡಿದ್ರು, ಅಥವಾ ಯಾವುದೇ ಒಂದು ಪೂಜಾನುಷ್ಠಾನದ ಬಗ್ಗೆ ಒಂದಷ್ಟು ಮಾಹಿತಿ ತಮಗೆ ತಿಳಿಸಿದ್ರು, ಒಂದಷ್ಟು ವಿಭಿನ್ನತೆ, ವಿಶೇಷತೆ ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೂ ಭಗವಂತನಾದಂತಹ ಸೂರ್ಯನಾರಾಯಣ ಸಹಿತ ಈಗ ಕಾಣಿಸ್ಕೊಳ್ತಿದ್ದಾನೆ. ಇಷ್ಟೊತ್ತು ಸೂರ್ಯ ಕಣ್ಮರೆಯಾಗಿದ್ದ. ಆಗ ಎಲ್ಲರಿಗೂ ಒಂದು ಭಯದ ವಾತಾವರಣ, ಏನಪ್ಪ ಪುನಃ ನಾವು ಬೆಟ್ಟ ಇಳಿಯೋದಾದರೂ ಹೇಗೆ ಅಂತ. ಆದರೆ ಒಂದು ಅದೃಷ್ಟ, ಸೂರ್ಯ ಕಾಣಿಸ್ಕೊಳ್ತಿದ್ದಾನೆ. ಹಿಮ ಪರ್ವತದ ಮಧ್ಯದಲ್ಲಿ ಹಿಮದ ಲಿಂಗಕ್ಕೆ ನಡೀತಿರ್ತಕ್ಕಂಥ ಈ ವಿಶೇಷವಾದಂಥ ನಾಮಾರ್ಚನೆ ಸ್ವಾಮಿಗೆ ಹರಿದ್ರದಿಂದ, ಅರಿಶಿಣದಿಂದ, ಕುಂಕುಮದಿಂದ, ಭಸ್ಮದಿಂದ, ಪುಷ್ಪಗಳಿಂದ, ಬಿಲ್ವ ಪತ್ರೆಯಿಂದ ವಿಶೇಷವಾಗಿ ನಡೆಯತಕ್ಕಂತಹ ಈ ರುದ್ರನಿಗೆ ರುದ್ರಾಭಿಷೇಕವನ್ನು ದರ್ಶನ ಮಾಡುವಂಥ ಭಾಗ್ಯ. ಹರೇ ನಮಃ ಪಾರ್ವತೀಪತಯೇ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಓಮೇ ಅಸ್ತು ಸದಾಶಿವೋ. ಹರೇ ನಮಃ ಪಾರ್ವತೀಪತಯೇ. ಸ್ವಾಮಿನ ತಾವೆಲ್ಲರೂ ಸಹಿತ ಪ್ರತಿಯೊಂದು ಆಸ್ಥಾನಗಳಲ್ಲೂ ನೋಡಿರಬಹುದು. ಇವತ್ತು ಶಿವಮಯ, ಎಲ್ಲೆಲ್ಲೂ ಸಹಿತ ಶಿವನ ಆರಾಧನೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಅನುಗ್ರಹ, ಭಗವಂತನ ಅನುಗ್ರಹ, ಇದು ಬಹಳ ವಿಶೇಷವೇ ಸರಿ. ಬಿಲ್ವಪತ್ರೆಯಿಂದ ಅನುಷ್ಠಾನ ಆಯಿತು, ಹರಿದ್ರ ಕುಂಕುಮದಿಂದ ಅನುಷ್ಠಾನ ಆಯಿತು, ಭಸ್ಮದಿಂದ ಆಯಿತು. ಹಾಗೆ ಇನ್ನೊಂದು ನಾಗಲಿಂಗೇಶ್ವರನ ಆರಾಧನೆ ಆಗಬೇಕಾಗಿದೆ. ಶಿವನ ಹೆಸರಲ್ಲಿ ಸಾಕಷ್ಟು ಶಿವಮಯಗಳಿದೆ. ಅದಕ್ಕೆ ಪಂಚಲಿಂಗೇಶ್ವರನ ಸಾನ್ನಿಧ್ಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ತುಂಗನಾಥನ ವಿಶೇಷವಾದ ಸಾನ್ನಿಧ್ಯ. ತುಂಗನಾಥನ ವಿಶೇಷವಾದ ಸಾನ್ನಿಧ್ಯದಲ್ಲಿ ನಾಗಲಿಂಗೇಶ್ವರನಿಗೂ ಸಹಿತ ಅರ್ಚನೆ, ಅಭಿಷೇಕ, ಸಂಕಲ್ಪವನ್ನು ಮಾಡಿ ತ್ರಾಂಬಕೇಶ್ವರನ ನಾನಾ ವಿಧವಾದಂತಹ ವಿಶೇಷವಾದಂತಹ ಒಂದು ರುದ್ರ ಹವನವನ್ನು ನಡೆಸೋಣ.
ಭಗವಂತ ಎಲ್ಲರನ್ನೂ ಕಾಪಾಡಪ್ಪ. ಸ್ವಾಮಿಗೆ ಗೋಕ್ಷೀರದಿಂದ ಕ್ಷೀರಾಭಿಷೇಕ ಆಯಿತು. ಇನ್ನು ಶುದ್ಧ ಜಲದಿಂದ, ಗಂಗಾ ಜಲದಿಂದ ನಾವು ಬರ್ತಾ ಮಾರ್ಗ ಮಧ್ಯದಲ್ಲಿ ಗಂಗಾಜಲವನ್ನು ಸಹಿತ ತಂದಿದ್ದೇವೆ. ಏನೇ ಆದರೂ ಗಂಗೆಯ ವಿಶೇಷವಾಗಿರ್ತಕ್ಕಂಥ ಗಂಗಾರಾಧನೆ, ಗಂಗಾಧರೇಶ್ವರನಿಗೆ ಗಂಗಾಜಲದಿಂದ ಅಭಿಷೇಕ ಅಂದರೆ ಅದು ಮತ್ತಷ್ಟು ಪವಿತ್ರವೇ ಸರಿ. ಓ ಕಾಲದಲ್ಲಿ ಬಂದಂತಹ ಅಮೃತ, ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹ ಅಮೃತ, ಆ ಅಮೃತದ ಮುಂಚೆ ಬಂದಂತಹ ಮಹಾವಿಷ, ಅದು ಬಹಳ ಘೋರ ವಿಷ ಅಂತ ಹೇಳಿದ್ರು ತಪ್ಪಾಗಲಾರದು. ಅಂತಹ ವಿಷವನ್ನು ಸೇವನೆ ಮಾಡಿದಂತಹ ಸಾಂಬ ಸದಾಶಿವನ ಆ ಗಂಟ್ಲಿನ ಭಾಗದಲ್ಲಿ, ಅಂದರೆ ಕಂಠದ ಭಾಗವನ್ನು, ವಿಶೇಷವಾಗಿ ಆ ಒಂದು ವಿಷವನ್ನು ಸೇವನೆ ಮಾಡಿದಂತಹ ಸಾಂಬ ಸದಾಶಿವನ ಕಂಠದ ಭಾಗವನ್ನು ತಾಯಿ ಪಾರ್ವತಿ ದೇವಿ ಬಿಗಿಯಾಗಿ ಹಿಡಿದಿದ್ಲಂತೆ. ಆ ಹಿಡಿದಂಥ ದಿನವೂ ಈ ಶಿವರಾತ್ರಿ ಅಂತ ಹೇಳ್ತಾರೆ. ಇಷ್ಟೇ ಅಲ್ದಿರ ಒಬ್ಬ ಬೇಡ ಬೇಟೆಗಾರ ಬೇಟೆಗಾಗಿ ಕಾಡಿಗೆ ಬಂದು ತಾನು ರಾತ್ರಿಯೆಲ್ಲ ಬಿಲ್ವಪತ್ರೆಯನ್ನು ಕಿತ್ತು ಆ ಒಂದು ಬಿಲ್ವವೃಕ್ಷದ ತಳಭಾಗದಲ್ಲಿದ್ದಂಥ ಶಿವಲಿಂಗಕ್ಕೆ ಅರ್ಪಣೆ ಮಾಡಿದ್ದಕ್ಕೋಸ್ಕರನೇ ಅದು ಶಿವರಾತ್ರಿ ಅಂತ ಹೇಳ್ತಾರೆ. ಈ ವಿಶೇಷವಾಗಿರ್ತಕ್ಕಂಥ ಹಿಮ
ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಮಾಮೃತಾತ್.